ಅಮೆರಿಕಾದಲ್ಲೂ ಕನ್ನಡದ ಡಿಂಡಿಮ ನಾಡು ನುಡಿಯ ಸಂಸ್ಕೃತಿ ಎಲ್ಲೆಡೆ ಮೇಳೈಸಿದೆ. ಅಕ್ಕ ಸಮ್ಮೇಳನದ ವಿಶೇಷ ಕಾರ್ಯಕ್ರಮದ ಮೂಲಕ ಕನ್ನಡದ ಕಂಪು ಎಲ್ಲೆಲ್ಲಿಯೂ ಕೂಡ ಪಸರಿಸಿದೆ. ಈ ವಿಶೇಷವಾದಂತಹ ಹಬ್ಬ ಯಾವ ರೀತಿ ಇತ್ತು? ಅಕ್ಕ ಸಮ್ಮೇಳನದ ವಿಶೇಷ ವರದಿ ನಿಮ್ಮ ಮುಂದೆ. ಕನ್ನಡದ ಬಾವುಟ, ಸಂಭ್ರಮ ಸಡಗರ, ತಾಯಿ ಭುವನೇಶ್ವರಿಗೆ ನಮನ, ಜಾನಪದ ಹಾಡಿಗೆ ಹೆಜ್ಜೆ, ವಿದೇಶದಲ್ಲೂ ಕನ್ನಡದ ಕಂಪು. ವಿದೇಶದಲ್ಲಿ ಮೊಳಗಿದ ಕನ್ನಡದ ಕಹಳೆ. 2ನೇ ದಿನಕ್ಕೆ ಕಾಲಿಟ್ಟ ಅಕ್ಕ ಸಮ್ಮೇಳನ. ಅಮೆರಿಕದಲ್ಲಿ ಕನ್ನಡ ಹಬ್ಬದ ಸಂಭ್ರಮ. ಎಲ್ಲಿ ನೋಡಿದ್ರೂ ಕನ್ನಡದ ಬಾವುಟ ಹಿಡಿದು ಕನ್ನಡಿಗರ ಸಡಗರ. 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಅಮೆರಿಕದ ವರ್ಜೀನಿಯಾ ರಾಜ್ಯದ ರಿಚ್ಮಂಡ್ ನಗರದಲ್ಲಿ ಅದ್ದೂರಿಯಾಗಿ ನಡೀತಾ ಇದ್ದು 2ನೇ ದಿನಕ್ಕೆ ಕಾಲಿಟ್ಟಿದೆ. 2ನೇ ದಿನ ಅಕ್ಕ ಸಮ್ಮೇಳನಕ್ಕೆ ಅಮೆರಿಕದ ಮೂಲೆ ಮೂಲೆಯಲ್ಲಿರುವ ಕನ್ನಡಿಗರು ಭಾಗಿಯಾದರು. ಸಮ್ಮೇಳನದಲ್ಲಿ ಕನ್ನಡ ನಾಡಿನ ಹಿರಿಮೆ, ಗರಿಮೆ, ಸಾಹಿತ್ಯ, ಸಂಗೀತ ಮತ್ತು ಸಂಸ್ಕೃತಿ ಮೊಳಗಿದ್ದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಅಕ್ಕನ ಒಳ್ಳೆಯ ಗುಣಗಳನ್ನ ತಿಳಿಸಿದ್ರು. ಅಕ್ಕ ಅಂದರೆ ಹಿರಿತನ, ಪ್ರೀತಿ, ವಿಶ್ವಾಸ, ಒಲುಮೆ ಇವೆಲ್ಲವೂ ಸಹಿತ ಅಕ್ಕನ ಗುಣಗಳಲ್ಲಿದೆ. ಅಮೇರಿಕದಲ್ಲಿರ್ತಕ್ಕಂಥ ಅಕ್ಕನ ಸಂಸ್ಥೆಯಲ್ಲೂ ಸಹಿತ ಇವೆಲ್ಲವೂ ಗುಣಗಳಿದೆ. ಕನ್ನಡದ ಹಿರಿಯತನ, ಕನ್ನಡದ ಪ್ರೀತಿ, ಕನ್ನಡದ ವಿಶ್ವಾಸ ಎಲ್ಲರೂ ಒಟ್ಟಿಗೆ ಸೇರಬೇಕು ಅನ್ನುವಂತಹ ಉದ್ದೇಶ. ಕನ್ನಡಿಗರು ಎಲ್ಲೇ ಇದ್ದರೂ ಸಹಿತ ಮೂಲತಃ ಕನ್ನಡಿಗರು. ವಿದೇಶದಲ್ಲಿದ್ದರೂ ಸಹಿತ ಕನ್ನಡಿಗರು, ಅಮೆರಿಕದಲ್ಲಿದ್ದರೂ ಕನ್ನಡಿಗರು, ಯುರೋಪ್ದಲ್ಲಿದ್ದರೂ ಕನ್ನಡಿಗರು. ಸುಮಾರು 500ಕ್ಕೂ ಹೆಚ್ಚು ಕನ್ನಡಿಗರು ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ, ಡಾಕ್ಟರ್ ನಾ ಸೋಮೇಶ್ವರ್ ಸೇರಿದಂತೆ ಮುಂತಾದ ಗಣ್ಯರು ಪಾಲ್ಗೊಂಡಿದ್ರು. ಇದೇ ಸಮಯದಲ್ಲಿ ಅಕ್ಕ ಬಿಸಿನೆಸ್ ಫೋರಂನ ಸಮಿತಿ ಉತ್ತರ ಅಮೆರಿಕದಾದ್ಯಂತ ಕನ್ನಡದ ಯುವಕರನ್ನ ಸಬಲೀಕರಣಗೊಳಿಸಲು ಸಮರ್ಪಿಸಲಾಯಿತು. ರಾಜ್ಯದ ಕೆಲವು ಸ್ತಬ್ಧ ಚಿತ್ರಗಳು ಎಲ್ಲರನ್ನ ಆಕರ್ಷಿಸಿದ್ವು. ಮೈಸೂರು ಅರಮನೆ, ಚನ್ನಕೇಶವ ದೇವಸ್ಥಾನ ಸೇರಿದಂತೆ ಹಲವು ಸ್ತಬ್ಧ ಚಿತ್ರಗಳು ಪ್ರದರ್ಶನಗೊಂಡವು. ಸಂಗೀತ ಕಾರ್ಯಕ್ರಮದಲ್ಲಿ ಗಾಯಕ ನವೀನ್ ಸಜ್ಜು ತಂಡ ಸಾವಿರಾರು ಜನರನ್ನ ರಂಜಿಸಿತು. ಇವತ್ತು 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದ 2ನೇ ದಿವಸ ತುಂಬ ಯಶಸ್ವಿಯಾಗಿ ಮುಗಿತು. ನಾವು ಬೆಳಗ್ಗೆ 6 ಗಂಟೆಗೆ ಬಂದು ಅಕ್ಕ ಮೆರವಣಿಗೆಯಲ್ಲಿ ಭಾಗವಹಿಸಿದ್ವಿ. ಅಮೆರಿಕದ ವಿವಿಧ ರಾಜ್ಯಗಳ ಸುಮಾರು 50ಕ್ಕೂ ಹೆಚ್ಚು ಕನ್ನಡ ಸಂಘಗಳ ಕನ್ನಡಾಭಿಮಾನಿಗಳು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ನಂತರ ವಿವಿಧ ಕಾರ್ಯಕ್ರಮಗಳು ನಡೆದು ಬಿಸ್ನೆಸ್ ಫೋರಂ ಇತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಸಿಎಂ ಚೇರ್ನ ವಿಚಾರ ಭಾರಿ ತಾರಕಕ್ಕೇರ್ತಾ ಇದೆ. ನಾನು ಸಿಎಂ ಅನ್ನುವಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಆರೋಪ ಪ್ರತಿಪಕ್ಷಗಳಿಂದ ಕೇಳಿ ಬರ್ತಾ ಇತ್ತು. ಆದರೆ ಈಗ ಅದಕ್ಕೆ ಟ್ವಿಸ್ಟ್ ಅನ್ನುವಂತೆ ದೇಶಪಾಂಡೆ ಸಾಹೇಬರು ಕೂಡ ಮೈಸೂರಿನಲ್ಲಿ ನಾನು ಸಿಎಂ ಆಗ್ತೀನಿ, ಸಿದ್ದರಾಮಯ್ಯ ಅವರ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿದರು. ಈಗ ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ DCM DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ದೇಶಪಾಂಡೆ ಸಾಹೇಬರು ನಮ್ಮ ಪಾರ್ಟಿಯಲ್ಲಿ ಹಿರಿಯರು, ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ. ಹಿರಿಯರಲ್ವಾ, ತಪ್ಪೇನಿದೆ? ಸಾರ್ವಿ ದೇಶಪಾಂಡೆ ಅವರು ನಾನು ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಒಳ್ಳೇದಾಗಲಿ, ನಡೀಲಿ ಪಪ್ಪ. ಹಿರಿಯರಲ್ವಾ, ತಪ್ಪೇನಿದೆ? ಸಾರ್ವಿ ದೇಶಪಾಂಡೆ ಅವರು ನಾನು ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಒಳ್ಳೇದಾಗಲಿ, ನಡೀಲಿ ಪಪ್ಪ. ಹಿರಿಯರಲ್ವಾ, ತಪ್ಪೇನಿದೆ? ಸಾರ್ವಿ ದೇಶಪಾಂಡೆ ಅವರು ನಾನು ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಒಳ್ಳೇದಾಗಲಿ, ನಡೀಲಿ ಪಪ್ಪ. ಹಿರಿಯರಲ್ವಾ, ತಪ್ಪೇನಿದೆ? ಸಾರ್ವಿ ದೇಶಪಾಂಡೆ ಅವರು ನಾನು ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಒಳ್ಳೇದಾಗಲಿ, ನಡೀಲಿ ಪಪ್ಪ. ಹಿರಿಯರು DCM DK ಶಿವಕುಮಾರ್ ಅವರ ಲಕ್ಕಿ ಬೈಕ್ಗೆ ಹೊಸ ರೂಪವನ್ನ ನೀಡಲಾಗಿದೆ. ಇದನ್ನ ಕೊಂಡು DCM ಸಾಹೇಬರು ಫುಲ್ ಖುಷ್ ಆಗಿಬಿಟ್ಟಿದ್ದಾರೆ. ವಿದ್ಯಾರ್ಥಿ ರಾಜಕೀಯ ಚಟುವಟಿಕೆಯ ನೆನಪನ್ನ ಮತ್ತೆ ಹಸಿರಾಗಿಸಿದೆ ಈ ಬೈಕ್. 1981ರ ಮಾಡೆಲ್
HD ರೋಡ್ ಕಿಂಗ್ ಬೈಕ್ ಇದು. CAE 7684 ನಂಬರ್ನ HD ಬೈಕ್. ಇವರ ಲಕ್ಕಿಯೆಸ್ಟ್ ಬೈಕ್ ಇದು. ವಿದ್ಯಾರ್ಥಿ ಮತ್ತು ರಾಜಕೀಯ ಚಟುವಟಿಕೆಯ ನೆನಪನ್ನು ಮತ್ತೆ ಹಸಿರಾಗಿಸಿದೆ ಈ ಬೈಕು. ಇವತ್ತಿಗೂ ಕೂಡ DK ಶಿವಕುಮಾರ್ ಪಾಲ್ಗೆ ಲಕ್ಕಿ ಬೈಕ್ ಇದು, HD ಬೈಕು. ರಾಜಕೀಯ ಜೀವನದ ಪ್ರಾರಂಭಿಕ ದಿನಗಳಲ್ಲಿ ಈ ಬೈಕನ್ನು ಹೆಚ್ಚು ಯೂಸ್ ಮಾಡ್ತಾ ಇದ್ದದ್ದು DK ಶಿವಕುಮಾರ್ ಅವರು. ಹಳೆ ಬೈಕ್ಗೆ ಹೊಸ ಲುಕ್ ಕೊಟ್ಟಿದ್ದನ್ನು ಕಂಡು DK ಶಿವಕುಮಾರ್ ಖುಷಿಯಾಗಿದ್ದಾರೆ. ಬರೋಬ್ಬರಿ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೈಕನ್ನು ಸಿದ್ಧಪಡಿಸಿದ್ದಾರೆ DK ಶಿವಕುಮಾರ್ ಆಪ್ತರು. DCM DK ಶಿವಕುಮಾರ್ ಅವರು ವಿದ್ಯಾರ್ಥಿ ಜೀವನದಿಂದ ರಾಜಕೀಯಕ್ಕೆ ಬಂದಿರುವಂಥವ್ರು. NSU ಆಗಿರ್ಬೋದು, ಯೂತ್ ಕಾಂಗ್ರೆಸ್ ಆಗಿರ್ಬೋದು, ಈ ಮೂಲಕ ರಾಜಕೀಯ ಪ್ರವೇಶ ಮಾಡಿ ಆ ಬಳಿಕ ಶಾಸಕನಾಗಿ, ಮಂತ್ರಿಯಾಗಿ, ಈಗ DCM ಆಗಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಆದರೆ ಅವರು ವಿದ್ಯಾರ್ಥಿ ಜೀವನದಲ್ಲಿ ಒಂದು ಬೈಕಲ್ಲಿ ಓಡಾಡ್ತಾ ಇದ್ರು. ಆ ಬೈಕ್ ಕ್ರೇಜ್ ತುಂಬ ಇತ್ತು ಅನ್ನುವಂಥ ಮಾಹಿತಿಗಳು ಅವರ ಆಪ್ತರಿಂದ ಕೇಳ್ಪಟ್ಟಿದ್ವಿ. ಆ ಫಸ್ಟ್ ಬೈಕ್ ಅವರು ತೆಗೆದುಕೊಂಡಂಥ ಬೈಕು ಈಗ ಹೊಸ ರೂಪವನ್ನು ಪಡೆದುಕೊಂಡಿದೆ. ಆ ಬೈಕನ್ನು ತೋರಿಸುವಂಥ ಕೆಲಸ ಮಾಡ್ತೇನೆ. ನೀವು ನೋಡಬಹುದು ಈ HD ರೋಡ್ ಕಿಂಗ್ ಎನ್ನುವಂಥ ಏನು ಬೈಕ್ ಇದೆ, ಈ ಬೈಕು 1981ರಲ್ಲಿ ಈ ಬೈಕನ್ನು ಅವರು ವಿದ್ಯಾರ್ಥಿ ಆಗಿದ್ದಾಗ ಖರೀದಿ ಮಾಡಿದ್ದು ಅನ್ನುವಂಥ ಮಾಹಿತಿಗಳನ್ನು ಅವರೇ ಕೊಡ್ತಾ ಇದ್ರು. ಅದು ಊರಲ್ಲಿತ್ತು, ಅದನ್ನು ಹೊಸ ರೂಪ ಮಾಡಿ ಈಗ ಹೊಸದಾಗಿ ಈ ಒಂದು ಬೈಕನ್ನು ರೆಡಿ ಮಾಡಿರ್ತಕ್ಕಂಥದ್ದು ಮತ್ತು ಅಲ್ಟ್ರ್ ಮಾಡಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಹೊಸ ಲುಕ್ಕನ್ನು ಈ ಬೈಕನ್ನು ಬಂದಿರತಕ್ಕಂಥದ್ದು. ಅವರಿಗೆ ಒಂದು ರೀತಿಯಲ್ಲಿ ಇದು ಲಕ್ಕಿ ಬೈಕ್ ಅನ್ನುವಂಥ ಮಾಹಿತಿಗಳನ್ನು ಕೂಡ ಅವರ ಆಪ್ತರು ಹೇಳ್ತಾ ಇದ್ರು. ಈ ಬೈಕನ್ನು ರೆಡಿ ಮಾಡಿದಂಥವರು ನಮ್ಮ ಬಳಿ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ, ಅವರ ಹೆಸರನ್ನು ಕೇಳೋಣ. ಸರ್, ತಮ್ಮ ಹೆಸರೇನು? ಸುಪ್ರೀತ್. ನಮ್ಮ ಹೆಸರು ಸುಪ್ರೀತ್. ಈ ಬೈಕನ್ನು ಸರ್ ಎಷ್ಟು ದಿನ ತೆಗೆದುಕೊಂಡ್ರಿ ರೆಡಿ ಮಾಡೋಕ್ಕೆ? ಏನೆಲ್ಲ ಸವಾಲುಗಳಿತ್ತು ಅಂತ? ಸರ್, ನಮಗೆ ಸುಮಾರು 6 ರಿಂದ 7 ತಿಂಗಳು ಬೇಕಾಗಿತ್ತು. ನಾವು 5 ತಿಂಗಳು ಅಂದ್ಕೊಂಡ್ವಿ. ಕೆಲವೊಂದು ಕಾರಣಾಂತರದಿಂದ ಡಿಲೇ ಅಥವಾ ವರ್ಕ್ಮ್ಯಾನ್ಶಿಪ್ ಇದರಿಂದ ನಮಗೆ ಡಿಲೇ ಆಯಿತು. ಬಟ್ ಆದರೂ ನಮಗೆ ಒಳ್ಳೆ ಇದಾಗಿ ಎಕ್ಸ್ಪೀರಿಯನ್ಸ್ ಆಗಿ ಸಿಕ್ತು ಸರ್ ನಮಗಿದು. ಆಲ್ರೆಡಿ ನಾನು HD ಗಾಡಿಗಳು ನಮಗೆ ವಿಂಟೇಜ್ ಕ್ರೇಜ್ ಇರೋದ್ರಿಂದ ಆ ಸಾಹೇಬ್ರ ಹತ್ರ ನಮ್ಮ ಮನೆಗೆ ಬಂದು ನಾನು ನೋಡಿದಾಗ ನನ್ನ ಕಂಡು ಬಂತು ನನಗೆ ಈ ಥರ ಒಂಥರ ಆ ಥರ ಬಿಫೋರ್ ಆಫ್ಟರ್ ನಿಮಗೆ ಆ ಫೋಟೋ ನಿಮಗೆ ತೋರಿಸಲ್ಲ. ಮಳೆಯಿಂದಾಗಿ ಈ ಸಾರಿ ಅವಾಂತರಗಳಾಗಿದ್ದೇ ಹೆಚ್ಚು. ರೈತರಂತೂ ಕಂಗಾಲಾಗಿ ಹೋಗಿದ್ದಾರೆ. ತಾವು ಬೆಳೆದಂತಹ ಬೆಳೆ ರೈತರ ಕೈ ಸೇರ್ತಾ ಇಲ್ಲ. ಲಕ್ಷ ರೂಪಾಯಿ ಖರ್ಚು ಮಾಡಿದರೆ ಇವತ್ತು 100 ರೂಪಾಯಿ ಸಿಗದಂತಹ ಪರಿಸ್ಥಿತಿ ರೈತರಲ್ಲಿ ಮನೆ ಮಾಡಿದೆ. ಇನ್ನು ಮತ್ತೊಂದು ಕಡೆ ವಿಪರೀತ ಮಳೆಯಿಂದಾಗಿ ಎಲ್ಲವೂ ಕೂಡ ಅಧ್ವಾನವಾಗಿದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರಾಜ್ಯದಲ್ಲಿ ವರುಣಾರ್ಭಟದಿಂದ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ನೋಡ್ಕೊಂಬರೋಣ. ಕಳೆದ 1 ವಾರದಿಂದ ಸೈಲೆಂಟ್ ಆಗಿದ್ದ ಮಳೆರಾಯ ಮತ್ತೆ ಬ್ಯಾಟಿಂಗ್ ಶುರು ಮಾಡಿಕೊಂಡಿದ್ದಾರೆ. ಕರಾವಳಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಆರ್ಭಟ ಜೋರಾಗಿದ್ದು ಜನರ ಗೋಳು ಹೇಳತೀರದಾಗಿದೆ. ದೃಶ್ಯ 1. ಜಿಟಿಜಿಟಿ ಮಳೆಗೆ ಸಂಚಾರ ಅಸ್ತವ್ಯಸ್ತ. ಬಳ್ಳಾರಿ, ಸಂಡೂರು, ಕಂಪ್ಲಿ ಭಾಗದಲ್ಲಿ ಉತ್ತಮ ಮಳೆಯಾಗಿದೆ. ಇನ್ನು ಮುಂದುವರೆದ ಜಿಟಿಜಿಟಿ ಮಳೆಗೆ ವಾಹನ ಸವಾರರು ಪರದಾಡಿದ್ರು. ದೃಶ್ಯ 2. ನೀರು ಎಲ್ಲಿ ನೋಡಿದ್ರೂ ನೀರು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕಾಗಿಣ ಮತ್ತು ಬೆಣ್ಣೆದೂರ ನದಿ ತುಂಬಿ ಹರಿಯುತ್ತಿದೆ. ದೃಶ್ಯ 3. ವರುಣನ ಅಟ್ಟಹಾಸಕ್ಕೆ ಉತ್ತರಾದಿಮಠ ಜಲಾವೃತ. ಇನ್ನು ಸೇಡಂ ತಾಲೂಕಿನ ಮಳಖೇಡದ ಉತ್ತರಾದಿ ಮಠಕ್ಕೆ ನುಗ್ಗಿದ ಮಳೆ ನೀರು ಮಠದಲ್ಲಿನ ರಾಯರ ಬೃಂದಾವನ, ಇಂದ್ರಭವನದತ್ತ ಜಲಾವೃತವಾಗಿದೆ. ಇವತ್ತು ಬೆಳಗ್ಗೆ 5:30 ಗಂಟೆಗೆ ನಾವು ಬೆಳಗ್ಗೆ ಪ್ರಾತಃ ಕಾಲದ ನಿರ್ಮಾಲ್ಯವನ್ನು ಮಾಡೋದಕ್ಕಾಗಿ ನಮ್ಮ ಅರ್ಚಕರು ಹೋದಾಗ 5:30ಗೆ ನೀರು ಬಂದುಬಿಡ್ತು. ಅಷ್ಟರೊಳಗೆ ನಾವು 1:30 ಗಂಟೆ ಒಳಗಾಗೇನೆ ನೀರು ವೃಂದಾವನ ಮುಳುಗೋದ್ರೊಳಗಾಗೇನೆ ಸಂಪೂರ್ಣವಾಗಿರ್ತಕ್ಕಂಥ ಜಯತೀರ್ಥರ ವೃಂದಾವನಕ್ಕೆ ಪಂಚಾಮೃತ ಅಭಿಷೇಕ, ಹಸ್ತೋದಕವನ್ನು ಮಾಡಿ ಹೊರಗಡೆ ಬಂದೆವು. 8 ಗಂಟೆಗೆ ಪೂರ್ಣ ವೃಂದಾವನ ಮುಳುಗಿಬಿಡ್ತು. ಈಗ ನೋಡಿದರೆ ತುಂಬ ಇನ್ನೂ ಹೆಚ್ಚಾಗಿದೆ. ದೃಶ್ಯ 4. ಮನೆಯಿಂದ ನೀರು ಹೊರಹಾಕಲು ಹೈರಾಣ. ಯಾದಗಿರಿ ಜಿಲ್ಲೆಯಾದ್ಯಂತ ರಾತ್ರಿಯಿಡೀ ಸುರಿದ ಭಾರೀ ಮಳೆಗೆ ಮನೆಯೊಳಗೆ ನೀರು ನುಗ್ಗಿದೆ. ಇತ್ತ ಮನೆಯಲ್ಲಿ ನವಜಾತ ಶಿಶುವೊಂದಿಗೆ ಬಾಣಂತಿ ಹೈರಾಣಾದ್ರು. ಅಂಗಡಿ ಮುಂಗಟ್ಟುಗಳಿಗೆ ನುಗ್ಗಿದ ನೀರು. ಕಳೆದೆರಡು ದಿನದಿಂದ ಕಲಬುರಗಿಯಲ್ಲಿ ಮಳೆ ಆರ್ಭಟ ಹೆಚ್ಚಾಗಿದೆ. ನಗರದ PDA ಕಾಲೇಜ್ ಮುಂಭಾಗದಲ್ಲಿರುವ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದೆ.
ಚಂದ್ರಂಪಳ್ಳಿ ಜಲಾಶಯ ಸೇತುವೆ ಮುಳುಗಡೆ. ಇನ್ನು ಕಲಬುರಗಿಯ ಚಂದ್ರಂಪಳ್ಳಿ ಜಲಾಶಯದಿಂದ ಮುಲ್ಲಾಮಾರಿ ನದಿಗೆ ನೀರು ಬಿಡಲಾಗಿದ್ದು ಸೇತುವೆ ಮುಳುಗಡೆಯಾಗಿದೆ. ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಳಚಿದ್ದು ಅಪಾರ ಪ್ರಮಾಣದ ನೀರು ಹೊರಹೋಗಿತ್ತು. ಆದರೆ ಈಗ ವರದಾ ಹಾಗೂ ತುಂಗಾ ನದಿಯಿಂದ ಅಪಾರ ನೀರು ಹೊರಬರ್ತಿದೆ. ಇನ್ನು 25.5 ಟಿಎಂಸಿ ನೀರು ಸಂಗ್ರಹವಾಗಿದ್ದು ತುಂಗಾಭದ್ರಾ ಜಲಾಶಯ ಭರ್ತಿಯಾಗಲು ಇನ್ನು ಕೇವಲ 2.17 ಅಡಿ ಬಾಕಿ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.